ಡೀಟೇಲ್ಗಳನ್ನ ನೀವು ಅಲ್ಲಿ ಹಾಕೊಳ್ಬೋದು. ಮತ್ತು ಸ್ವಯಂ ಗಣತಿಯ ಪ್ರಶ್ನೆಗಳು ಮತ್ತು ಆಯ್ಕೆಗಳು ಮನೆ ಪಟ್ಟಿ ಕಾರ್ಯಾಚರಣೆ ಮೊಬೈಲ್ ಆಪ್ನಲ್ಲಿ ಇರುವಂತೆ ಇರುತ್ತೆ. ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಮತ್ತು ವಿಷಯಗಳು ಸಲಹೆಗೆ ಇದೆಲ್ಲ ಮಾಹಿತಿಗಳನ್ನ ಅದು ಕೇಳುತ್ತೆ. ನೆಕ್ಸ್ಟ್, ಬ್ಲಾಕ್ಗಳನ್ನು ತಪ್ಪಿಸಲು ವಿಸ್ತೃತ ಮನೆಪಟ್ಟಿ ಮತ್ತು ಬ್ಲಾಕ್ ಪ್ರದೇಶದ ಸ್ವಯಂ ಗಣತಿ ಕುಟುಂಬದ ಮಾಹಿತಿಗಳನ್ನ ಗಣತಿದಾರರ ಮನೆಪಟ್ಟಿ ಕಾರ್ಯಾಚರಣೆಗಳ ಆಪ್ನಲ್ಲಿ ಮೊದಲೇ ಅಪ್ಲೋಡ್ ಮಾಡಲಾಗ್ತದೆ ಇರುತ್ತೆ. ನೀವು ಯಾವ ಏರಿಯಾ ಏನು ಅಂತಂದಾಗ ಎಲ್ಲ ಡೀಟೇಲ್ಗಳನ್ನ ಅದು ಹಾಕೊಡುತ್ತೆ. ಗಣತಿದಾರರ ಟಾಯ್ಲೆಟ್ ಇತ್ತಂತೆ, ಸಮೀಕ್ಷೆ ಮುಗಿದಿದೆ ಅಂತ ಅನ್ಸ್ಬಿಟ್ಟು ಪೇಪರ್ ಬಂದಿತ್ತು, ಅದು ಓಪನ್ ಮಾಡೋದು ಟಾಯ್ಲೆಟ್ ಮನೆಯೇ ಇಲ್ಲ. ಅದು ಇನ್ನೂ 29 ಲಕ್ಷ ಸ್ಟಿಕ್ಕರ್ಗಳು ಉಳ್ಕೊಂಡು ಬಿಡ್ತಂತೆ. ಸುಮ್ಮನೆ ಸಮೀಕ್ಷೆಯನ್ನೇ ಮಾಡಲಿಲ್ಲ, ಹಂಗೆ ಮನೆಗೆ ಭೇಟಿ ಕಡ್ಡಾಯ. ಗಣತಿದಾರರು ಪ್ರತಿಯೊಂದು ಮನೆ ಭೇಟಿ ಏನಿದೆಯೋ ಅದನ್ನು ಕಡ್ಡಾಯ ಮಾಡಿದೆ ಕೇಂದ್ರ ಸರ್ಕಾರ. ಇದೊಂದು ಒಳ್ಳೆ ರೀತಿಯಲ್ಲಿ ಮಾಡಿದೆ. ಆ ಸಮಯದಲ್ಲಿ ಗಣತಿದಾರರು ಸ್ವಯಂ ಗಣತಿ ಐಡಿಯಾಗಳನ್ನು ಸಂಗ್ರಹಿಸಬೇಕು, ಮಾಹಿತಿಗಳನ್ನು ಪರಿಶೀಲಿಸುವ ಅಗತ್ಯವಿದ್ದರೆ ಸ್ವೀಕರಿಸುವ ಅಥವಾ ತಿದ್ದುಪಡಿ ಮನೆ ಪಟ್ಟಿ. ಅಕಸ್ಮಾತ್ ಮನೆ ಪಟ್ಟಿಯನ್ನ ನೀವು ತಪ್ಪಾಗಿ ಕೊಟ್ಬಿಟ್ಟಿದ್ರೆ ನೀವು ಸ್ವಯಂ ಸೆಲ್ಫ್ ಎನ್ಯುಮರೇಷನ್ ಮಾಡುವಾಗ ಆ ಗಣತಿದಾರರು ಬಂದಾಗ ಅದನ್ನು ತಿದ್ದುಪಡಿ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಇವತ್ತಿನ ಸಚಿವ ಸಂಪುಟದ ಮುಂದೆ ಒಂದು ಸಬ್ ಕಮಿಟಿ ಮಾಡಬೇಕು ಅಂತಕ್ಕಂಥದ್ದಿದೆ. ಜೊತೆಗೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದ್ರೆ ರೋಸ್ಟರ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಹಾಗಾಗಿ ಒಂದು ಅರ್ಧ ಗಂಟೆ ನಾವು ಆ ಕಡೆ ಹೋಗಿ ಬರಬೇಕಾದಂಥ ಸನ್ನಿವೇಶ ಎದುರಾಗಿದ್ದಂಥ ತೀರ್ಮಾನ 31 ಜಿಲ್ಲೆಯಿಂದ ತಾವು ಬಂದಿದ್ದೀರಿ. ತಾವು ಏನು ತೀರ್ಮಾನ ತಗೊಳ್ತಿರೋ ಇಲ್ಲಿ ಬಂದಿರತಕ್ಕಂಥವರು ಒಳ್ಳೆ ವಿಚಾರವಂತರಿದ್ದೀರಿ. ಭಾಳಷ್ಟು ಜನ ಇದ್ರ ಬಗ್ಗೆ ಅಂಕಿಅಂಶಗಳ ಸಮೇತವಾಗಿ ಈಗಾಗಲೇ ಎಲ್ಲ ವಿಚಾರಗಳನ್ನ ತಾವು ಕೇಳ್ಕೊಂಡಿದ್ದೀರಿ. ಏನೆಲ್ಲ ಮಾಡ್ಬೋದು ಮುಂದೆ ಇದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕಾಗಿದೆ. ತಾವೆಲ್ಲರೂ ಇದನ್ನು ಭಾಳ ಶಿಸ್ತುಬದ್ಧವಾಗಿ ಈ ಒಂದು ಸೆಮಿನಾರ್ ಅಂತ ಅನ್ಕೊಳ್ಳೋದು ಅನ್ನೋದು ಕಾರ್ಯಾಗಾರ. ಮುಂದೆ ಬರ್ತಕ್ಕಂಥ 31 ಜಿಲ್ಲೆಗಳ ಏನು ಗಣತಿ ಇದೆ ಅದಕ್ಕೆ ಯಾರ್ಯಾರು ಜವಾಬ್ದಾರಿ ತಗೋಬೇಕು, ಮತ್ತೆ ಕಮಿಟಿಗಳನ್ನ ಹೇಗೆ ಮಾಡ್ಕೋಬೇಕು, ಹಿಂದೆ ಆಗಿರ್ತಕ್ಕಂಥ ಲೋಪದೇಶಗಳು ಮುಂದೆ ಆಗೋದು ಬೇಡ. ಎಲ್ಲರೂ ಜವಾಬ್ದಾರಿಯುತವಾಗಿ ಈ ಒಂದು ಸೆನ್ಸಸ್ ಅಲ್ಲಿ ಭಾಗಿಯಾಗ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗಬೇಕು. ನಾಗಮೋಹನ್ ದಾಸರ ವರದಿ ತಿರಸ್ಕರಿಸಬೇಕು ಅಂತ ನಾವೆಲ್ಲರೂ ಒಕ್ಕಲಿಂದ ಹೇಳ್ತಾ ಇದ್ದೀವಿ. ಆದರೆ ಮಾನಸಿಕವಾಗಿ ಜಾರಿ ಮಾಡಬೇಕು ಅಂತ ಸಿದ್ಧತೆ ನಡೆದಿದೆ. 100% ಜಾರಿ ಮಾಡ್ತೀವಿ. ಹಾಗಾಗಿ ಜಾರಿ ಮಾಡಿದ್ರೆ ಯಾವ ರೀತಿ ಜಾರಿ ಮಾಡ್ತಾರೆ, ಜಾರಿ ಮಾಡಿ ನಮಗೆ ಅನ್ಯಾಯ ಆದರೆ ನಾವೇನು ನಿರ್ಧಾರ ತಗೋಬೇಕು, ನಾವೇನು ಮಾಡಬೇಕು, 31 ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳನ್ನ ಯಾವ ರೀತಿ ನಾವು ಒತ್ತಡ ತರಬೇಕು, ನಾವು ಗೆಲ್ಲಿಸಿರ್ತಕ್ಕಂಥ MLAಗಳಿದ್ದಾರೆ ಜನರಲ್ ಕ್ಷೇತ್ರದಲ್ಲಿ ಅವ್ರ ಮೇಲೆ ಯಾವ ರೀತಿ ಒತ್ತಡ ತರಬೇಕು, ಜೊತೆಗೆ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ ಆ ತೀರ್ಮಾನಕ್ಕೆ ವಿರುದ್ಧವಾಗಿ ನಾಗಮೋಹನ್ ದಾಸ್ ರಿಪೋರ್ಟ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಏನೆಲ್ಲ ತಯಾರಿ ನಡೆಸಬೇಕು, ಈ ಥರದ ಹಲವಾರು ಮೌಲ್ಯಯುತವಾದಂಥ ವಿಚಾರಗಳನ್ನ ಊಟ ಆದ ನಂತರ ತಾವೆಲ್ಲರೂ ಇಲ್ಲೇ ಇದ್ದು ತಮ್ಮೆಲ್ಲರ ಸಲಹೆಗಳನ್ನ ತಗೊಂಡು ನಂತರ ನಾವು ತೀರ್ಮಾನ ತಗೋಬೇಕು ಅಂತ ಅಂದ್ಕೊಂಡಿದ್ದೇವೆ. ನಾಗಮೋಹನ್ ದಾಸ್ ಅವರ ಏನೆಲ್ಲ ವರದಿಗಳ ಬಗ್ಗೆ ನೀವೆಲ್ಲ ಬೆಳಿಗ್ಗೆಯಿಂದ ಕೇಳಿದ್ದೀರಿ. ಅವರು ಈ ಸಮುದಾಯವನ್ನು ಶಾಶ್ವತವಾಗಿ ರಾಜಕೀಯ ಮತ್ತು ಆರ್ಥಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಗಿಸಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಿದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡೇ ಮಾಡಿರೋದು. ಹೀಗಾಗಿ ಈ ಒಂದು ವಿಷಯದಲ್ಲಿ ಬಂದಿದ್ದೀರಿ, ನೀವೆಲ್ಲರೂ ಅದನ್ನ ಊಟ ಆದಮೇಲೆ ಒಬ್ಬೊಬ್ಬರೇ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಬೇಕು. ಜೊತೆಗೆ ಈಗೇನು 4:15 ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ನಾವು ಡಿಸ್ಕಷನ್ ಮಾಡೋದಿದೆ. ಹಾಗಾಗಿ ಒಂದು ಅರ್ಧ ಗಂಟೆ ನಾವು ಆ ಕಡೆ ಹೋಗಿ ಬಂದ್ಬಿಡ್ತೇವೆ. ತಾವೆಲ್ಲ ಊಟ ಮುಗಿಸಿ ಇಲ್ಲಿ ಮಾತಾಡಲಿಕ್ಕೆ ನಿಮಗೆ ಮುಕ್ತವಾಗಿ ಬೈಕ್ ಬರುತ್ತೆ. ತಮ್ಮೆಲ್ಲರ ಸಲಹೆಗಳನ್ನ ದಾಖಲು ಮಾಡ್ತೇವೆ. ದಾಖಲು ಮಾಡಿ ಒಂದು ಸಭೆಯನ್ನು ಕರೆದು ಎಲ್ಲ 31 ಜಿಲ್ಲೆಗಳಿಗೂ ಅದರ ಜವಾಬ್ದಾರಿಗಳನ್ನ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. 40% ಕಮಿಷನ್ ಇವರೇ ಅಧ್ಯಕ್ಷರು, ಕೋವಿಡ್ನಲ್ಲಿ ನಡೆದಿರ್ತಕ್ಕಂಥ ತನಿಖೆ ಮಾಡೋಕ್ಕೆ ಇವರೇ ಅಧ್ಯಕ್ಷರು 40%. ನಾನು ಹೇಳೋದು 32 ಜಡ್ಜ್ಗಳು ರಿಟೈರ್ಡ್ ಆಗಿದ್ದಾರೆ ಅಂತ ಮಾಡಿದೆ. ಯಾಕೆ ನೀವು ಯಾರಿಗೂ ಕೊಡೋಕ್ಕಾಗಲ್ಲ, ಯಾಕೆ ಇವ್ರನ್ನೇ ಮಾಡ್ತೀವಿ ಅಂದರೆ ಇವರು ನಿಮ್ಮ ಆಸ್ಥಾನ ಕವಿಗಳು ಅನ್ನೋದರಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಏನಂತಂದರೆ, ನೀವು ಬಲಗೈ ಸಮುದಾಯವನ್ನು ನಿರ್ಲಕ್ಷಿಸಬೇಡಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಾವು ತಯಾರಿ ಆಗ್ತಿದ್ದೀವಿ. ನಮ್ಮ ಸುಮ್ಮನೆ ಕೂತ್ಕೊಳ್ಳಿ, ತಯಾರಾಗ್ತಿದ್ವಿ. ಇನ್ನೊಂದು ಭಾಳ ಸ್ಪಷ್ಟವಾಗಿ ರಕ್ತಪಾತ ಆದರೂ ಸರಿಯೇ ನಾವು ಒಳ ಮೀಸಲಾತಿಯನ್ನು ಜಾರಿಯಾಗಿ ಬಿಡಲ್ಲ.
ಕಾರಣಕ್ಕೂ ಬಿಡಲ್ಲ. ಒಳ ಮೀಸಲಾತಿ ಜಾರಿ ಹಾಕಿ ನಾವು ಬಿಡೋದೇ ಇಲ್ಲ. ಇದಂತೂ ಶತ್ಸಿದ್ಧ. ಏನೋ ಸುಮ್ಮನೆ ಇದ್ದಾರೆ ಅಂತ ನಾವು ಸುಮ್ಮನೆ ಇಲ್ಲ, ಕೆಲಸ ಮಾಡ್ತಾ ಇದ್ವಿ. ನಮ್ಮ ಸಮುದಾಯದ ಪ್ರತಿಯೊಂದು ಕುಟುಂಬವನ್ನು ನಾವು ಭೇಟಿ ಆಗ್ತಾ ಇದ್ದೀವಿ, ಮಾತಾಡ್ತಾ ಇದ್ದೇವೆ. ಯಾಕೆಂದರೆ ಇದು ನಮ್ಮ ಸಮುದಾಯದ ಮುಂದಿನ ಜನ್ರೇಷನ್ಗೆ ಮರಣ ಶಾಸನ ಅಂದರೆ ಅತ್ಯಂತ ಇದು ದ್ವೇಷಪೂರಿತವಾಗಿ ಮಾಡಿರುವಂಥ ಕೆಲಸ. ಇನ್ನೂ ಒಂದು ಹೆಜ್ಜೆಗೆ ಮುಂದೆ ಹೇಳೋದಂತಂದರೆ, ನೀವು ಒಳ ಮೀಸಲಾತಿ ಜಾರಿ ಮಾಡೋ ಬದಲು ಬಲಗೈ ಸಮುದಾಯಕ್ಕೆ ಮೀಸಲಾತಿ ಕೊಡಲ್ಲ ಅಂತ ಅನೌನ್ಸ್ ಮಾಡಿ. ನಿಮಗೆ ಮೀಸಲಾತಿ ಕೊಡಲ್ಲ ರೀ, ಏನು ಮಾಡ್ಕೊತೀರ ಮಾಡ್ಕೊಳ್ಳಿ ಅಂದರೆ ನಿಮಗೆ ತಾಕತ್ತಿದ್ರೆ ಅನೌನ್ಸ್ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೆ ನಾವು ಹೇಳಕ್ಕೆ ಬಯಸ್ತೀವಿ. ನೀವು ಡಿಸೈಡ್ ಮಾಡಿರಿ, ಬಲಗೈ ಸಮುದಾಯರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಡಿಸೈಡ್ ಮಾಡಿ. ನೀವು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ, ಈಚೆಗೆ ಬಟ್ಟೆ ಹಾಕೊಂಡು ಈಚೆಗೆ ಬಂದರೆ ಸಾಕು ಸಾಮಾಜಿಕ ನ್ಯಾಯ, ಸಂವಿಧಾನ ಪರ ಆಯಿತಾ. ಯಾರು ಎಲ್ಲರೂ ಕಂಡ್ರೆ ಸಾಕು ನನ್ನಂಥ ಸಾಮಾಜಿಕ ನ್ಯಾಯದ ಹರಿಕಾರರು ನಾವು, ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಜಾರಿಗಳು ಅಂತೇಳಿ ನೀವು ತುಂಬ ಪಡ್ಪಾಟ್ಲು ಬಿಡ್ತಿರಲ್ಲ, ಬಾಯಿ ಬಡ್ಕೊತಿರಲ್ಲ. ನೀವು ಆಚರಣೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಮಾತಾಡುವಾಗ ಅಂಬೇಡ್ಕರ್ ಹೆಸರು ಹೇಳ್ತೀರಿ, ನಡ್ಕೋವಾಗ ನೀವು ಇಡೀ ಬಲಗೈ ಸಮುದಾಯದ ಆಯಿತಾ ಹಿತವನ್ನು ಅವ್ರನ್ನ ಸಂಪೂರ್ಣ ಈ ಸಮಾಜದಲ್ಲಿ ನಾಶ ಮಾಡೋಕ್ಕೆ ನೀವು ಹೊರಟಿದ್ದೀರಿ. ಇದು